ನಮಸ್ಕಾರ ವೀಕ್ಷಕರೇ, ಎಲ್ಲ ನನ್ನ ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ನಾವು ಅನುಬಂಧ ಅವಾರ್ಡ್ಸ್ ಮೊದಲ ದಿನದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಅವಾರ್ಡ್ ಸಿಕ್ತು ಅಂತ ನೋಡಿದ್ವಿ, ಎಷ್ಟು ಅವಾರ್ಡ್ ಸಿಕ್ತು ಅಂತ ನೋಡಿದ್ವಿ, ಯಾವ್ಯಾವ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಸಿಕ್ತು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು 2ನೇ ದಿವಸದ ಅನುಬಂಧದಲ್ಲಿ ಯಾರ್ಯಾರಿಗೆ ಯಾವ ಅವಾರ್ಡ್ ಸಿಕ್ತು, ಎಷ್ಟು ಅವಾರ್ಡ್ ಸಿಕ್ತು, ಯಾವ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಸಿಕ್ತು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಅನುಬಂಧ ಅವಾರ್ಡ್ಸ್ ನೋಡಿರ್ಬೋದು, ನಾನು ಮುಂಚೆನೇ ಯಾರ್ಯಾರು ಯಾವ ಅವಾರ್ಡ್ ತೊಗೊಂಡಿರೋ ಅಂತ ನಾನು ಮುಂಚೆನೇ ಅಪ್ಡೇಟ್ ಮಾಡಿದ್ದೆ. ಸ್ಟಿಲ್ ಬಿಗ್ ಬಾಸ್ ಅಪ್ಡೇಟಿಗಾಗಿರ್ಬೋದು, ನೆಕ್ಸ್ಟ್ ಬರ್ತಿರೋ ಜಿ ಕುಟುಂಬ ಅವಾರ್ಡ್ಸ್ ಆಗಿರ್ಬೋದು, ಯಾವುದೇ ಥರದ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಮರಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅನುಬಂಧ ಅವಾರ್ಡ್ಸ್ ಮನೆ ಮೆಚ್ಚಿದ ಸಹೋದರಿ, ಈ ಅವಾರ್ಡ್ ಯಾರಿಗೂ ಇದೆಯಪ್ಪ ಅಂತಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಪೂಜಾ ಅವರಿಗೆ ಮನ ಮೆಚ್ಚಿದ ಸಹೋದರಿ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಮನ ಮೆಚ್ಚಿದ ದಂಪತಿ, ಈ ಅವಾರ್ಡ್ ಯಾರಿಗೂ ಇದೆಯಪ್ಪ ಅಂತಂದರೆ ಲಕ್ಷ್ಮೀವರಮ್ಮ ಸೀರಿಯಲ್ನ ವೈಷ್ಣವ್ ಹಾಗೂ ಲಕ್ಷ್ಮಿ ಅವರಿಗೆ ಮನ ಮೆಚ್ಚಿದ ದಂಪತಿ ಅವಾರ್ಡ್ ಸಿಕ್ಕಿದೆ. ಈ ಅವಾರ್ಡ್ನ ನಟಿಯಾಗಿರುವಂತಹ ತಾರಮ್ಮ ದಂಪತಿ ಸಮೇತ ಈ ಅವಾರ್ಡ್ನ ಜನಮೆಚ್ಚಿದ ದಂಪತಿ ಅವಾರ್ಡ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಉತ್ತಮ ನಿರ್ದೇಶನ, ಈ ಸಲ ಈ ಅವಾರ್ಡ್ ಇಬ್ಬರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮೀವರಮ್ಮ ಸೀರಿಯಲ್ನ ಡೈರೆಕ್ಟರ್ ಆಗಿರುವಂಥ ಯಶವಂತ್ ಪಾಂಡ್ ಅವ್ರಿಗೆ ಕೂಡ ಈ ಸಲ ಬಂದಿದೆ. ಇವರು ಕಳೆದ ಸರಿ ಕನ್ನಡ ಸೀರಿಯಲ್ ಡೈರೆಕ್ಟರ್ ಕೂಡ ಆಗಿದ್ದರು. ಇನ್ನೊಬ್ಬರು ಬಂದು ಹರೀಶ್ ಪುಟ್ಟ ಅವರಿಗೆ ಕೂಡ ಉತ್ತಮ ನಿರ್ದೇಶಕ ಅವಾರ್ಡ್ ಬಂದಿದೆ. ಇದನ್ನು ಉಪೇಂದ್ರ ಅವ್ರ ಕೈಯಿಂದ ಈ ಅವಾರ್ಡ್ ತೊಗೊಂಡಿದ್ದಾರೆ ಇವರಿಬ್ಬರು. ನೆಕ್ಸ್ಟ್ ಅವಾರ್ಡ್ ಬಂದು ಜನಮೆಚ್ಚಿದ ಶಕುನಿ, ಈ ಅವಾರ್ಡ್ ಯಾರಿಗೂ ಇದೆಯಪ್ಪ ಅಂತಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ತಾಂಡವ ಅವರಿಗೆ ಜನಮೆಚ್ಚಿದ ಶಕುನಿ ಹೋಗಿದೆ. ನಿಜ ಹೇಳ್ಬೇಕಂದ್ರೆ ಜನಮೆಚ್ಚಿದ ಶಕುನಿ ಕಲರ್ಸ್ ಕನ್ನಡಗಿರೋದಂದರೆ ಅದು ತಾಂಡವರೇ ಮಾತ್ರ. ಹೀರೋನೇ ವಿಲನ್ ಆಗಿರೋದಂದರೆ ಅದು ತಾಂಡವರೇ ಮಾತ್ರ, ಅವರಿಗೆ ಹೋಗಿದೆ ಈ ಅವಾರ್ಡ್ ಜನಮೆಚ್ಚಿದ ಶಕುನಿ. ಮುಂದಿನ ಅವಾರ್ಡ್ ಬಂದು ಜನಮೆಚ್ಚಿದ ಜೋಡಿ, ಈ ಅವಾರ್ಡ್ ಯಾರು ಗೆದ್ದಿದ್ದಾರಪ್ಪ ಅಂತಂದರೆ ರಾಮಾಚಾರಿ ಸೀರಿಯಲ್ನ ಚಾರು ಹಾಗೂ ರಾಮಾಚಾರಿ ಅವರು ಜನಮೆಚ್ಚಿದ ಜೋಡಿ ಅವಾರ್ಡ್ ವಿನ್ ಆಗಿದ್ದಾರೆ. ಕಳೆದ ಬಾರಿ ಕೂಡ ಇವರು ಜನಮೆಚ್ಚಿದ ಜೋಡಿಯಾಗಿ ಅವಾರ್ಡ್ ತೊಗೊಂಡಿದ್ರು. ಈ ಸಲ ಇವರು ಜನಮೆಚ್ಚಿದ ಜೋಡಿಯಾಗಿ ಅವಾರ್ಡ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಮನೆ ಮೆಚ್ಚಿದ ಮಾವ, ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ ರಾಮಾಚಾರಿ ಸೀರಿಯಲ್ ನಾರಾಯಣಾಚಾರಿ ಅವರಿಗೆ ಮನೆ ಮೆಚ್ಚಿದ ಮಾವ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಜನ ಮೆಚ್ಚಿದ ಕಾಮಿಡಿಯನ್, ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ ಹುಲಿ ಕಾರ್ತಿಕ್ ಅವರಿಗೆ ಜನ ಮೆಚ್ಚಿದ ಕಾಮಿಡಿಯನ್ ಅವಾರ್ಡ್ ಹೋಗಿದೆ. ಅಷ್ಟೇ ಅಲ್ಲದೆ ಈ ಸಲ ಅವರಿಗೆ ಗಿಚ್ಚಿಗಿಲ್ಲಿ ಸೀಸನ್ 3 ವಿನ್ನರ್ ಕೂಡ ಆಗಿದ್ದಾರೆ. ಇದು ಡಬಲ್ ಧಮಾಕನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವಾರ್ಡ್ ಬಂದು ಜನ ಮೆಚ್ಚಿದ ಹೊಸ ಪರಿಚಯ, ಈ ಅವಾರ್ಡ್ ಯಾರಿಗೆ ಸಿಕ್ಕಿದೆಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 10 ಕಂಟೆಸ್ಟೆಂಟ್ ಆಗಿರುವಂತಹ ವರ್ತೂರ್ ಸಂತೋಷ್ ಅವರಿಗೆ ಜನ ಮೆಚ್ಚಿದ ಹೊಸ ಪರಿಚಯ ಅವಾರ್ಡ್ ಸಿಕ್ಕಿದೆ. ನೆಕ್ಸ್ಟ್ ಅವಾರ್ಡ್ ಬಂದು ಎಲ್ಲದಕ್ಕಿಂತ ಬೆಸ್ಟ್ ಅವಾರ್ಡ್ ಅಂತಲೇ ಹೇಳ್ಬೋದು. ಇದು ಕಲರ್ಸ್ ಕನ್ನಡಿಗ ಯಾರಾಗಿದ್ರಪ್ಪ ಅಂತಂದರೆ ಈ ಸಲ ಶ್ರೀಧರ್ ಎಸ್ ಚಕ್ರವರ್ತಿ ಅವರು ಕಲರ್ಸ್ ಕನ್ನಡದ ಕಲರ್ಸ್ ಕನ್ನಡಿಗ ಆಗಿ ಅವಾರ್ಡ್ ತಗೊಂಡಿದ್ದಾರೆ. ಇದಂತೂ ಎಲ್ಲದಕ್ಕಿಂತ ಬೆಸ್ಟ್ ಅವಾರ್ಡ್ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟ್ ಅವಾರ್ಡ್ ಬಂದು ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಮೇಲೊಳಗೆ, ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ ಕರಿಮಣಿ ಸೀರಿಯಲ್ನ ಕರ್ಣ ಅವರಿಗೆ ಜನ ಮೆಚ್ಚಿದ ಸ್ಟೈಲ್ ಐಕಾನ್ ಹೋಗಿದೆ. ಈ ಅವಾರ್ಡ್ನ ಉಪೇಂದ್ರ ಅವರು ಕರ್ಣ ಅವರಿಗೆ ಜನಮೆಚ್ಚಿದ ಸ್ಟೈಲ್ ಐಕಾನ್ ಅವಾರ್ಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಜನಮೆಚ್ಚಿದ ಎಂಟರ್ಟೈನರ್ ಫೀಮೇಲ್, ಈ ಅವಾರ್ಡ್ ಯಾರಿಗೆ ಸಿಕ್ಕಿದೆಯಪ್ಪ ಅಂತಂದರೆ ಪ್ರಿಯಾಂಕಾ ಕಾಮತ್ ಅವರಿಗೆ ಜನಮೆಚ್ಚಿದ ಎಂಟರ್ಟೈನರ್ ಅವಾರ್ಡ್ ಸಿಕ್ಕಿದೆ. ಈ ಅವಾರ್ಡ್ನ ಅಂಬಿಕಾ ಮೇಡಮ್ ಅವರು, ನಟಿಯಾಗಿರುವಂಥ ಅಂಬಿಕಾ ಅವರು ಈ ಅವಾರ್ಡ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವಾರ್ಡ್ ಬಂದು ಬೆಸ್ಟ್ ರೇಟೆಡ್ ನಾನ್ ಫಿಕ್ಷನ್ ಶೋ, ಯಾರಿಗೆ ಹೋಗಿದೆಯಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 10ನ ಶೋಗೆ ಬೆಸ್ಟ್ ರೇಟೆಡ್ ನಾನ್ ಫಿಕ್ಷನ್ ಶೋ ಅವಾರ್ಡ್ ಸಿಕ್ಕಿದೆ. ಎಲ್ಲರೂ ಸ್ಟೇಜ್ ಮೇಲೆ ಬಂದು ತೊಗೊಂಡ್ರು. ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಎಲ್ಲರೂ ಬಂದು ಈ ಅವಾರ್ಡ್ ತೊಗೊಂಡ್ರು. ನೆಕ್ಸ್ಟ್ ಅವಾರ್ಡ್ ಬಂದು ಮನೆ ಮೆಚ್ಚಿದ ಅತ್ತೆ, ಈ ಅವಾರ್ಡ್ ಯಾರಿಗೆ ಹೋಗಿದೆಯಪ್ಪ ಅಂತಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಕುಸುಮ ಅವರಿಗೆ ಮನೆ ಮೆಚ್ಚಿದ ಅತ್ತೆ ಅವಾರ್ಡ್ ಸಿಕ್ಕಿದೆ. ಈ ಅವಾರ್ಡಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಬೇಕಾಗಿಲ್ಲ ಅನಿಸುತ್ತೆ. ಅದು ಮನೆ ಮೆಚ್ಚಿದೆ ಆಗಿರ್ಬೋದು, ಜನ ಮೆಚ್ಚಿದೆ ಆಗಿರ್ಬೋದು, ಆ ಅವಾರ್ಡ್ ಕುಸುಮ ಅವರಿಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿದೆ ಇವ್ರ ಪಾತ್ರ. ನಿಜ ಹೇಳ್ಬೇಕಂದ್ರೆ ಈ ಥರ ಅತ್ತೆ ಸಿಗಬೇಕಂದ್ರೂ ಕೋಟಿ ಜನ ಪುಣ್ಯ ಮಾಡಿರಬೇಕು. 2ನೇ ದಿನದಲ್ಲಿ ಯಾವ ಸೀರಿಯಲ್ಗೆ ಎಷ್ಟು ಅವಾರ್ಡ್ ಬಂದಿದೆ ಅಂತ ನೋಡೋಣ ಬನ್ನಿ. ಶ್ರೀಗೌರಿಗೆ 1 ಅವಾರ್ಡ್ ಬಂದಿದೆ. ನಿನಗಾಗಿ ಸೀರಿಯಲ್ಗೆ 3 ಅವಾರ್ಡ್ ಬಂದಿದೆ. ಕರಿಮಣಿ ಸೀರಿಯಲ್ಗೆ 4 ಅವಾರ್ಡ್ ಬಂದಿದೆ. ರಾಮಾಚಾರಿ ಸೀರಿಯಲ್ಗೆ 5 ಅವಾರ್ಡ್ ಬಂದಿದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಕೂಡ 5 ಅವಾರ್ಡ್ ಬಂದಿದೆ. ಅಷ್ಟೇ ಅಲ್ಲದೆ ಲಕ್ಷ್ಮೀವರ ಸೀರಿಯಲ್ಗೆ 7 ಅವಾರ್ಡ್ ಬಂದಿದೆ. ಯಾವ ಸೀರಿಯಲ್ಗೆ ಜಾಸ್ತಿ ಅವಾರ್ಡ್ ಬರಬೇಕಿತ್ತು, ಯಾರಿಗೆಲ್ಲ ಅವಾರ್ಡ್ ಬರಬೇಕಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.